ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ನಲ್ಲಿ ಮೇಲ್ವಿಚಾರಕಿಯರು ಲಾಗಿನ್ ಆಗಿ AWC ಮಂತ್ಲಿ ಪ್ಲ್ಯಾನರ್ ಒಳಗಡೆ ಹೋಮ್ ವಿಸಿಟ್ ಹಾಗೆ AWC ಇನ್ಫ್ರಾ ಅಂದರೆ ಅಂಗನವಾಡಿ ಕೇಂದ್ರದ ಮೂಲಭೂತ ಸೌಕರ್ಯಗಳು ಇವೆರಡೂ ಆಪ್ಷನ್ನನ್ನು ನಾವು ಅಸೆಸ್ಮೆಂಟ್ ಮಾಡಿ ಹಾಗೆ ಕೌನ್ಸಿಲಿಂಗ್ ಮಾಡಿ ಯಾವ ರೀತಿ ಮಾಹಿತಿಗಳನ್ನ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ನಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲ ಮೇಲ್ವಿಚಾರಕರು ಪ್ರತಿ ಮಾಹೆ ನಿಮಗೆ ನಿರ್ದಿಷ್ಟಪಡಿಸಿರ್ತಕ್ಕಂತಹ ಹೋಮ್ ವಿಸಿಟ್ನ ನೀವು ಪ್ಲ್ಯಾನ್ ಮಾಡಿಕೊಂಡು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ AWC ಮಂತ್ಲಿ ಪ್ಲ್ಯಾನನ್ನು ನೀವು ಶೆಡ್ಯೂಲ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಮೇಲ್ವಿಚಾರಕರು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಲಾಗಿನ್ ಆದಾಗ ಈ ಥರ ಹೋಮ್ ಪೇಜ್ ನಿಮಗೆ ಶೋ ಆಗುತ್ತೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಬಂದಾಗ ನಿಮಗೆ ಅಲ್ಲಿ ಸುಮಾರು ಆಪ್ಷನ್ಸ್ಗಳು ನಿಮಗೆ ಶೋ ಆಗುತ್ತೆ ನೋಡಿ. ಅದರಲ್ಲಿ ಮಂತ್ಲಿ ಪ್ಲ್ಯಾನರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಅದೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು. ಸೊ ಹಾಗಾಗಿ ಆ ಮಂತ್ಲಿ ಪ್ಲ್ಯಾನರ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಕರೆಂಟ್ ಮಂತ್ದು ಕ್ಯಾಲೆಂಡರ್ ನಿಮಗೆ ಈ ಥರ ಶೋ ಆಗುತ್ತೆ. ಇಲ್ಲಿ ಮೇಲ್ವಿಚಾರಕಿಯರು ಕೆಲವು ಅಂಗನವಾಡಿ ಕೇಂದ್ರಗಳಿಗೆ ಮಂತ್ಲಿ ಪ್ಲ್ಯಾನರ್ನಲ್ಲಿ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಆ ಕ್ಯಾಲೆಂಡರ್ ಕೆಳಗಡೆ ನಿಮಗೆ ಕೆಲವು ಅಂಗನವಾಡಿ ಕೇಂದ್ರಗಳ ಮಾಹಿತಿ ನಿಮಗೆ ಶೆಡ್ಯೂಲ್ ಆಗಿರೋದು ತೋರಿಸ್ತಾ ಇದೆ. ಒಂದು ವೇಳೆ ಆ ಅಂಗನವಾಡಿ ಕೇಂದ್ರಗಳಿಗೆ ಶೆಡ್ಯೂಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಏನು ತೋರಿಸೋದಿಲ್ಲ, ಖಾಲಿ ಇರುತ್ತೆ. ಸೊ ಈಗ ಹೊಸದಾಗಿ ನಾವು ಶೆಡ್ಯೂಲ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಕೆಳಗಡೆ ನಿಮಗೆ ಬ್ಲೂ ಕಲರಲ್ಲಿ ಶೆಡ್ಯೂಲ್ ನ್ಯೂ ವಿಸಿಟ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ವೃತ್ತದಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳು ಇರ್ತಾವೋ ಅಷ್ಟು ಅಂಗನವಾಡಿ ಕೇಂದ್ರಗಳ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಒಂದು ವೇಳೆ ನೀವು ಏನಾದರೂ ಶೆಡ್ಯೂಲ್ ಆಲ್ರೆಡಿ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಆ ಅಂಗನವಾಡಿ ಕೇಂದ್ರ ಬಿಟ್ಟು ಬಾಕಿ ಉಳಿದ ಅಂಗನವಾಡಿ ಕೇಂದ್ರಗಳ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಒಂದು ವೇಳೆ ಯಾವ ಅಂಗನವಾಡಿ ಕೇಂದ್ರಗಳು ನೀವು ಶೆಡ್ಯೂಲೇ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ, ಆಗ ಎಲ್ಲ ಅಂಗನವಾಡಿ ಕೇಂದ್ರಗಳ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ನಾನಿಲ್ಲಿ ನಿಮಗೆ ಅಜಿತ್ ಸೇಠ್ ನಗರ್ 1 ಅಂತ ಒಂದು AWC ಇದೆ, ಅದನ್ನು ಯಾವ ರೀತಿ ಶೆಡ್ಯೂಲ್ ಮಾಡೋದು ಅನ್ನೋದನ್ನು ಉದಾಹರಣೆಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಅಲ್ಲಿ ನಿಮಗೆ ಅಜಿತ್ ಸೇಠ್ ನಗರ್ 1 AWC ಮುಂದೆ ಶೆಡ್ಯೂಲ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಕರೆಂಟ್ ಮಂತ್ದು ಕ್ಯಾಲೆಂಡರ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಈ ಕ್ಯಾಲೆಂಡರಲ್ಲಿ ಕರೆಂಟ್ ಡೇಟಿಂದ ಆ ಮಂತ್ ಮುಗಿಯೋವರೆಗೂ ಎಷ್ಟು ದಿನಗಳಿರ್ತವೋ ಅಷ್ಟು ದಿನಗಳ ಡೇಟ್ಗಳು ನಿಮಗೆ ಇಲ್ಲಿ ಹೈಲೈಟ್ ಆಗಿರುತ್ತೆ. ಕಳೆದ ಹೋದ ದಿನಗಳು ಅಂದರೆ ಪ್ರೀವಿಯಸ್ ಡೇಸ್ಗಳು ಯಾವುದೇ ಕಾರಣಕ್ಕೂ ನಿಮಗೆ ಶೆಡ್ಯೂಲ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅದು ಮಾಸ್ಕ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಕರೆಂಟ್ ಡೇಟಿಂದ ಮಂತ್ ಮುಗಿಯೋವರೆಗೂ ಬಿಟ್ವೀನ್ ಯಾವ ಡೇಟ್ ಆದರೂ ನೀವು ಶೆಡ್ಯೂಲ್ ಮಾಡ್ಕೊಳ್ಬೋದು. ಸೊ ನಾನು ಈ ಕ್ಯಾಲೆಂಡರ್ಲಿ 16ನೇ ತಾರೀಕನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಡೇಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಒಂದು ನಿಮಗೆ ಕನ್ಫರ್ಮೇಷನ್ ಪಾಪಪ್ ಮೆಸೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆರ್ ಯು ಶೂರ್ ಯು ವಾಂಟ್ ಟು ಶೆಡ್ಯೂಲ್ ಎ ವಿಸಿಟ್ ವಿತ್ ಶಬಾನಾ ಆನ್ 16th August 2026 ಅಂತ ಹೇಳುತ್ತೆ. ಅಂದರೆ ನೀವು ಶಬಾನಾ ಅಂಗನವಾಡಿ ವರ್ಕರ್ ಜೊತೆ ನೀವು 16ನೇ ತಾರೀಕು ಶೆಡ್ಯೂಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳುತ್ತೆ. ಸೊ ನಾವು ಶೆಡ್ಯೂಲ್ನ ನಾವು ಅಂಗನವಾಡಿ ವರ್ಕರ್ ಜೊತೆ ಮಾಡ್ಕೊಳ್ಳೇಬೇಕಾಗಿರೋದ್ರಿಂದ ಅಲ್ಲಿ ಬ್ಲೂ ಕಲರಲ್ಲಿ ಎಸ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಎಸ್ ಬಟನ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ವಿಸಿಟ್ ಶೆಡ್ಯೂಲ್ ಸಕ್ಸಸ್ಫುಲಿ ವಿತ್ ಶಬಾನಾ ಈ ಥರ ಮೆಸೇಜ್ ನಿಮಗೆ ಶೋ ಆಗುತ್ತೆ. ಶೆಡ್ಯೂಲ್ ಮಾಡಿದ ನಂತರ ಬ್ಲೂ ಕಲರ್ಲಿ ಗೋ ಟು ಮಂತ್ಲಿ ಪ್ಲ್ಯಾನರ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಆ ಕ್ಯಾಲೆಂಡರ್ ಕೆಳಗಡೆ ನಿಮಗೆ ನೀವು ಶೆಡ್ಯೂಲ್ ಮಾಡಿರ್ತಕ್ಕಂತಹ ಅಂಗನವಾಡಿದು ಡೀಟೇಲ್ಸ್ ನಿಮಗೆ ಅಲ್ಲಿ ಶೋ ಆಗುತ್ತೆ ನೋಡಿ. ಒಂದು ವೇಳೆ ನೀವು ಶೆಡ್ಯೂಲ್ ಮಾಡಿರೋ ಡೇಟ್ನ ಮತ್ತೆ ನೀವು ಬೇರೆ ದಿನಾಂಕಕ್ಕೆ ನೀವು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಅಂಗನವಾಡಿ ಕೇಂದ್ರದ ಮುಂದ್ಗಡೆ ನಿಮಗೆ ರೀಶೆಡ್ಯೂಲ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ, ಆ ರೀಶೆಡ್ಯೂಲ್ ಬಟನ್ ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು 16ನೇ ತಾರೀಕು ಶೆಡ್ಯೂಲ್ ಏನು ಮಾಡ್ಕೊಂಡಿರ್ತೀರ ಆ ಡೇಟ್ ಬದಲು ಬೇರೆ ಆಲ್ಟರ್ನೇಟಿವ್ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಏನು ಚೇಂಜಸ್ ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ನಿಮಗೆ ಲೆಫ್ಟ್ ಸೈಡಲ್ಲಿ ಹ್ಯಾರೋದು ಸಿಂಬಲ್ ಕಾಣ್ತಾ ಇದೆ ನೋಡಿ, ಆ ಸಿಂಬಲ್ನ ನೀವು ಕ್ಲಿಕ್ ಮಾಡಬೇಕು.
ಆ ಹ್ಯಾರೋ ಸಿಂಬಲ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ಮೇನ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಅಲ್ಲಿಗೆ ನೀವು ಒಂದು ಅಂಗನವಾಡಿ ಕೇಂದ್ರದ ಯಾವ ಡೇಟಲ್ಲಿ ನೀವು ಶೆಡ್ಯೂಲ್ನ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ ಆ ಶೆಡ್ಯೂಲ್ನು ಕಂಪ್ಲೀಟ್ ಆಯಿತು ಅಂತ ಅರ್ಥ. ಒಂದ್ಸಲ ನೀವು ಡೇಟ್ ಪ್ರಕಾರ ನೀವು ಶೆಡ್ಯೂಲ್ ಕಂಪ್ಲೀಟ್ ಮಾಡ್ಕೊಂಡ ನಂತರ ಟಾಸ್ಕ್ ಅಲ್ಲಿಗೆ ಮುಗಿಲಿಲ್ಲ. ನೀವು ಯಾವ ಡೇಟ್ಗೆ ನೀವು ಶೆಡ್ಯೂಲ್ ಮಾಡ್ಕೊಂಡಿರ್ತೀರೋ ಆ ಡೇಟ್ಗೆ ನೀವು ಅವತ್ತೊಂದು ದಿನನೇ ಮೀಟಿಂಗ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಶೆಡ್ಯೂಲ್ ಆದ ನಂತರ ಮೀಟಿಂಗ್ಸ್ನ ನಾವು ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಸೊ ನಿಮಗೆ ಹೋಮ್ ಪೇಜಲ್ಲಿ ಟುಡೇಸ್ ಮೀಟಿಂಗ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಆ ಆಪ್ಷನಲ್ಲಿ ನಿಮಗೆ ಯಾವ ದಿನ ನೀವು ಅಂದರೆ ಅವತ್ತೊಂದು ದಿನವೇ ನೀವೇನಾದರೂ ಶೆಡ್ಯೂಲ್ ಮಾಡ್ಕೊಂಡಿದ್ರೆ ಆ ಅಂಗನವಾಡಿ ಕೇಂದ್ರದ ಮಾಹಿತಿ ಟುಡೇಸ್ ಮೀಟಿಂಗಲ್ಲಿ ನಿಮಗೆ ಶೋ ಆಗುತ್ತೆ. ಒಂದು ವೇಳೆ ನೀವು ಅವತ್ತೊಂದು ಡೇಟ್ ಶೆಡ್ಯೂಲ್ ಮಾಡ್ಕೊಳ್ದೆ 2 ದಿನ 3 ದಿನ ಬಿಟ್ಟು ನೀವು ಶೆಡ್ಯೂಲ್ ಮಾಡ್ಕೊಂಡಿರ್ತೀರಲ್ಲ ಆ ಡೇಟಲ್ಲಿ ಶೆಡ್ಯೂಲ್ ಮಾಡ್ಕೊಂಡಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳ ಲಿಸ್ಟ್ ನಿಮಗೆ ಇಲ್ಲಿ ಬರೋದಿಲ್ಲ. 18ನೇ ತಾರೀಕು ಏನಾರ ಮಾಡ್ಕೊಂಡಿದ್ರೆ ಆ ದಿನಾಂಕದ ದಿನದಂದು ಮಾತ್ರ ಟುಡೇಸ್ ಮೀಟಿಂಗಲ್ಲಿ ನಿಮ್ಮದು ಅಂಗನವಾಡಿ ಶೋ ಆಗುತ್ತೆ. ಆಗ ನೀವು ಮೀಟಿಂಗ್ಸ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ಅಂದರೆ ನೀವು ಯಾವ ದಿನಾಂಕದಂದು ನೀವು ಶೆಡ್ಯೂಲ್ ಮಾಡ್ಕೊಂಡಿರ್ತೀರೋ ಅದೇ ದಿನಾಂಕದಂದು ಮಾತ್ರ ನೀವು ಮೀಟಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅಡ್ವಾನ್ಸ್ ಆಗಿ ನೀವು ಮೀಟಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾನು 16ನೇ ತಾರೀಕು ನಾನು ಶೆಡ್ಯೂಲ್ ಮಾಡ್ಕೊಂಡಿರೋದ್ರಿಂದ ಅದೇ ದಿನ ಮೀಟಿಂಗ್ಸ್ ಟುಡೇಸ್ ಮೀಟಿಂಗಲ್ಲಿ ಆ ಅಂಗನವಾಡಿ ಕೇಂದ್ರದ ಡೀಟೇಲ್ಸಲ್ಲಿ ಶೋ ಆಗ್ತಾ ಇದೆ. ಆ ಟುಡೇಸ್ ಮೀಟಿಂಗ್ ಅನ್ನೋದನ್ನ ನಾನು ರೈಟಿಂದ ಲೆಫ್ಟ್ಗೆ ನಾನು ಸ್ಕ್ರಾಲ್ ಮಾಡಿದಾಗ ಅಲ್ಲಿ ನೋಡಿ ನಿಮಗೆ ಅಜಿತ್ ಸೇಠ್ AWC 1 ಅಂತ ನಿಮಗೆ ಕಾಣ್ತಾ ಇದೆಯಲ್ಲ ಅದೇ ಅಂಗನವಾಡಿ ಕೇಂದ್ರ ನಾನು 16ನೇ ತಾರೀಕು ಶೆಡ್ಯೂಲ್ ಮಾಡಿರೋದು. ಅಲ್ಲಿ ನಿಮಗೆ ಅದೇ ಅಂಗನವಾಡಿ ಕೇಂದ್ರ ಶೋ ಆಗ್ತಾ ಇರೋದು. ಈಗ ನಾನು ಆ ಅಂಗನವಾಡಿ ಕೇಂದ್ರದ ಮೀಟಿಂಗ್ಸ್ನ ನಾನು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಆ ಅಂಗನವಾಡಿ ಕೇಂದ್ರದ ಮುಂದೆ ಸ್ಟಾರ್ಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಪಾಪಪ್ ಮೆಸೇಜ್ ನಿಮಗೆ ಶೋ ಆಗುತ್ತೆ. ಇಲ್ಲೇನು ಹೇಳುತ್ತೆ ಅಂತ ಹೇಳಿದ್ರೆ ಒಂದ್ಸಲ ನೀವು ಹೋಮ್ ವಿಸಿಟ್ನ ಕಂಪ್ಲೀಟ್ ಮಾಡಿದ ನಂತರ ಲಾಸ್ಟ್ ಎಂಡಲ್ಲಿ ನಿಮಗೆ ಎಂಡ್ ಆಫ್ ದ ಮೀಟಿಂಗ್ ಅಂತ ಒಂದು ಸಬ್ಮಿಟ್ ಬಟನ್ನ ಶೋ ಆಗುತ್ತೆ. ಸೊ ನೀವು ಅದನ್ನು ಮರಿದೆ ಎಂಡ್ ಆಫ್ ದ ಮೀಟಿಂಗ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಎಲ್ಲ ಡಾಟಾನ ಎಂಟ್ರಿ ಮಾಡಿದ ನಂತರ ಎಂಡ್ ದ ಮೀಟಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ನು ಸೇವ್ ಆಗೋದಿಲ್ಲ. ಹಾಗಾಗಿ ನೀವು ಹೋಮ್ ವಿಸಿಟ್ನ ನೀವು ಕಂಪ್ಲೀಟ್ ಮಾಡಿದ ನಂತರ ಎಂಡಲ್ಲಿ ನೀವು ಎಂಡ್ ದ ಮೀಟಿಂಗ್ನ ಮರಿದೆ ಸಬ್ಮಿಟ್ ಮಾಡಲೇಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ ನಿಮಗೆ ಬ್ಲೂ ಕಲರ್ಲಿ ಓಕೆ ಅಂತ ಬಟನ್ ಕಾಣ್ತಾ ಇದಿಲ್ಲ ಆ ಬಟನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ 2 ಆಪ್ಷನ್ ಓಪನ್ ಆಗುತ್ತೆ. ಒಂದು ಹೋಮ್ ವಿಸಿಟ್, ಇನ್ನು ಒಂದು ಇನ್ಫ್ರಾ ವಿಸಿಟ್. ಇವೆರಡು ವಿಸಿಟ್ನು ನಾವು ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡಿಕೊಳ್ಳೇಬೇಕು. ಒಂದು ವಿಸಿಟ್ನ ನೀವು ಕಂಪ್ಲೀಟ್ ಮಾಡಿಕೊಂಡು ಇನ್ನೊಂದು ವಿಸಿಟ್ ಏನಾರ ನೀವು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಡ್ಯೂ ಅಂತ ತೋರಿಸುತ್ತೆ. ಹಾಗಾಗಿ ನಾವು 2 ವಿಸಿಟ್ನು ನಾವು ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡಿಕೊಳ್ಳೇಬೇಕು. ಮೊದಲಿಗೆ ನಾವು ಹೋಮ್ ವಿಸಿಟ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಹೋಮ್ ವಿಸಿಟ್ ಮಾಡಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಅವ್ರಿಗೆ ಶೆಡ್ಯೂಲ್ ಆಗಿರ್ತಕ್ಕಂಥ ಹೋಮ್ ವಿಸಿಟ್ನ ಅವರು ಅಪ್ಡೇಟ್ ಮಾಡಿರ್ಕೂಡ್ದು. ಅವ್ರ ಜೊತೆ ನಾವು ಹೋಮ್ ವಿಸಿಟ್ ಮಾಡಬೇಕಾಗಿರೋದ್ರಿಂದ ಅಂಗನವಾಡಿ ಕಾರ್ಯಕರ್ತೆಯರು ಹೋಮ್ ವಿಸಿಟ್ನ ಶೆಡ್ಯೂಲ್ನ ಕಂಪ್ಲೀಟ್ ಮಾಡ್ಕೊಂಡಿರಬಾರ್ದು, ಡ್ಯೂ ಇರಬೇಕು. ಆಗ ಮಾತ್ರ ನಾವು ಅವ್ರ ಜೊತೆ ಹೋಮ್ ವಿಸಿಟ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಸಾಧ್ಯ. ಮೇಲ್ವಿಚಾರಕರು ಒಂದು ದಿನಕ್ಕೆ 5 ಹೋಮ್ ವಿಸಿಟ್ನ ಸಬ್ಮಿಟ್ ಮಾಡ್ಬೋದು. ಈಗ ಹೋಮ್ ವಿಸಿಟ್ನ ಯಾವ ರೀತಿ ಸಬ್ಮಿಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಆ ಹೋಮ್ ವಿಸಿಟ್ ಅನ್ನೋ ಮುಂದೆ ನಿಮಗೆ ಸ್ಟಾರ್ಟ್ ಅಂತ ಒಂದು ಬಟನ್ ಇದೆಯಲ್ಲ ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಆ ಅಂಗನವಾಡಿ ಕೇಂದ್ರದಲ್ಲಿ ಯಾವ್ಯಾವ ಫಲಾನುಭವಿಗಳದ್ದು ಹೋಮ್ ವಿಸಿಟ್ ಡ್ಯೂ ಇದಾವೋ ಅಷ್ಟು ಫಲಾನುಭವಿಗಳದ್ದು ಲಿಸ್ಟ್ ನಿಮಗೆ ಶೋ ಆಗುತ್ತೆ. ಸೊ ಈ ಲಿಸ್ಟಲ್ಲಿ ನೀವು ಯಾವ ಫಲಾನುಭವಿದು ಹೋಮ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಫಲಾನುಭವಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನಿಮಗೆ ಒಂದು ಉದಾಹರಣೆಯಾಗಿ ಫರ್ಜಿನ್ ಸುಲ್ತಾನ ಅನ್ನೋ ಒಂದು ಫಲಾನುಭವಿನ ಸೆಲೆಕ್ಟ್ ಮಾಡಿ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಆ ಹೆಸರು ಮುಂದ್ಗಡೆ ನಿಮಗೆ ರೌಂಡ್ದು ಒಂದು ಸಿಂಬಲ್ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ಲಿ ಸ್ಟಾರ್ಟ್ ವಿಸಿಟ್ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ. ಸ್ಟಾರ್ಟ್ ವಿಸಿಟ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಆಪ್ಷನ್ಸ್ಗಳು ನಿಮಗೆ ಶೋ ಆಗುತ್ತೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಪ್ರೆಗ್ನೆಂಟ್ ವುಮೆನ್ ಆಗಿರೋದ್ರಿಂದ ಅದು ಟ್ರೈಮಿಸ್ಟರ್ದು ಇನ್ಫಾರ್ಮೇಷನ್ ಕೇಳ್ತಾ ಇದೆ. ಹಾಗಾಗಿ ಆ ಪ್ರೆಗ್ನೆಂಟ್ ವುಮೆನ್ ಯಾವ ಟ್ರೈಮಿಸ್ಟರ್ಗೆ ಸೇರ್ಕೋತಾರೆ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರೈಮಿಸ್ಟರ್ನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಹೋಮ್ ವಿಸಿಟ್ ಮಾಡೋ ಸಮಯದಲ್ಲಿ ಅಂಗನವಾಡಿ ವರ್ಕರ್ ಬಿಟ್ಟು ಇನ್ನು ಬೇರೆ ಯಾರಿದ್ರು ನಿಮ್ಮ ಜೊತೆಗೆ ಅಂತ ಕೇಳುತ್ತೆ. ಸೊ ನಿಮ್ಮ ಜೊತೆಗೆ ಆಶಾ ವರ್ಕರ್ ಇದ್ರಾ, ANM ಇದ್ರಾ, ಇಲ್ಲ
ಅಂಗನವಾಡಿ ಹೆಲ್ಪರ್ ಇದ್ರಾ, CDPO ಇದ್ರಾ, ಸೊ ಈ ರೀತಿ ಇನ್ಫಾರ್ಮೇಷನ್ ಕೇಳುತ್ತೆ. ಸೊ ನಿಮ್ಮ ಜೊತೆಗೆ ಯಾರಿದ್ರು ಅವರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಆ ಪ್ರೆಗ್ನೆಂಟ್ ವುಮೆನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕೇಳುತ್ತೆ. ಅಂದರೆ ಆ ಪ್ರೆಗ್ನೆಂಟ್ ವುಮೆನ್ನು ತುಂಬ ರಿಸ್ಕಲ್ಲಿದ್ದಾರಾ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಕೇಳುತ್ತೆ. ಒಂದು ವೇಳೆ ತುಂಬ ರಿಸ್ಕ್ ಇದ್ದರೆ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ಬ್ಲೂ ಕಲರಲ್ಲಿ ನೆಕ್ಸ್ಟ್ ಇದೆಯಲ್ಲ ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ನಿಮಗೆ ಚೆಕ್ ಲಿಸ್ಟ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಚೆಕ್ ಲಿಸ್ಟಲ್ಲಿ ನೀವು ಮೊದಲನೇದು ಅಸೆಸ್ಮೆಂಟ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಹೋಮ್ ವಿಸಿಟ್ ಮಾಡಿದಾಗ ಆ ಬೆನಿಫಿಷಿಯರಿಗೆ ನೀವು ಇಲ್ಲಿ ಕೇಳ್ತಕ್ಕಂತಹ ಕ್ವಶನ್ನ ನೀವು ಅವ್ರಿಗೆ ಕೇಳಬೇಕಾಗುತ್ತೆ. ಅವ್ರು ಏನು ಆನ್ಸರ್ ಹೇಳ್ತಾರೆ ಅದಕ್ಕೆ ತಕ್ಕಂಗೆ ನೀವು ಎಸ್ ಆರ್ ನೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಈ ಅಸೆಸ್ಮೆಂಟಲ್ಲಿ 4 ಕ್ವಶನ್ ನೀವು ಫಲಾನುಭವಿಗೆ ಕಂಪಲ್ಸರಿ ಆಗಿ ನೀವು ಅವ್ರಿಗೆ ಕೇಳಿಕೊಂಡು ಆನ್ಸರ್ನ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. 4 ಕ್ವಶನ್ ನೀವು ಅಪ್ಡೇಟ್ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ಲಿ ನೆಕ್ಸ್ಟ್ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನ್ನ ನೀವು ಕ್ಲಿಕ್ ಮಾಡಿದ ನಂತರ ಕೌನ್ಸಿಲಿಂಗ್ ಬಟನ್ ಟ್ಯಾಬ್ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಫಸ್ಟ್ ನಿಮಗೆ ಅಸೆಸ್ಮೆಂಟ್ ಬಟನ್ ನಿಮಗೆ ಓಪನ್ ಆಗಿತ್ತಲ್ವಾ, ಅದು ಕಂಪ್ಲೀಟ್ ಆದ ತಕ್ಷಣ ಅದು ಮೇಲ್ಗಡೆ ಟಾಪಲ್ಲಿ ನಿಮಗೆ ಗ್ರೀನ್ ಕಲರ್ ಆಗಿ ಕಂಪ್ಲೀಟ್ ಆಗಿರೋದು ಸಿಂಬಲ್ ನಿಮಗೆ ಈ ಥರ ಶೋ ಆಗುತ್ತೆ. ನೆಕ್ಸ್ಟ್ ನೀವು ವಿಸಿಟ್ ಮಾಡಿರ್ತಕ್ಕಂತಹ ಫಲಾನುಭವಿಗೆ ಕೌನ್ಸಿಲಿಂಗ್ನಲ್ಲಿ ಕೇಳಿರ್ತಕ್ಕಂತಹ ಎಲ್ಲ ಕ್ವಶನ್ಸ್ಗಳನ್ನ ನೀವು ಆ ಫಲಾನುಭವಿಗೆ ಕೇಳಿಕೊಂಡು ಆನ್ಸರ್ನ ಎಸ್ ಅಥವಾ ನೋನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ಗಳು ತುಂಬ ಸಿಂಪಲ್ ಆಗಿರೋದ್ರಿಂದ ಪ್ರತಿಯೊಂದು ಕ್ವಶನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಿಮಗೆ ಅದು ಸಿಂಪಲ್ ಆಗಿರೋದ್ರಿಂದ ನಾನು ಹಾಗೆ ಮೇಲ್ನೋಟಕ್ಕೆ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಆ ಕ್ವಶನ್ಸ್ಗಳು ಏನಿದೆ ಆ ಕ್ವಶನ್ಸ್ಗಳನ್ನ ಫಲಾನುಭವಿ ಕೇಳಿಕೊಂಡು ಕರೆಕ್ಟಾಗಿ ನೀವು ಎಸ್ ಅಥವಾ ನೋನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಕೌನ್ಸಿಲಿಂಗಲ್ಲಿ 5 ಕ್ವಶನ್ಸ್ಗಳು ಇದ್ದಾವೆ. ಈ 5 ಕ್ವಶನ್ಸ್ಗಳು ನೀವು ಅಪ್ಡೇಟ್ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ಲಿ ನೆಕ್ಸ್ಟ್ ಬಟನ್ ಇದೆಯಲ್ಲ ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕೌನ್ಸಿಲಿಂಗ್ನ ನೀವು ಕಂಪ್ಲೀಟ್ ಮಾಡಿದ ನಂತರ ಟಾಪಲ್ಲಿ ನಿಮಗೆ ಕೌನ್ಸಿಲಿಂಗ್ ಟ್ಯಾಬು ಗ್ರೀನ್ ಕಲರಲ್ಲಿ ಶೋ ಆಗುತ್ತೆ. ಅಂದರೆ ಕೌನ್ಸಿಲಿಂಗ್ನ ನೀವು ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡಿದ್ರಿ ಅಂತ ಅರ್ಥ. ಸೊ ನೆಕ್ಸ್ಟ್ ನಿಮಗೆ ಕ್ವಾಲಿಟಿ ಬಗ್ಗೆ ಕೆಲವು ಕ್ವಶನ್ಸ್ಗಳು ಕೇಳುತ್ತೆ. ಆ ಕ್ವಾಲಿಟಿ ಅಂತ ಹೇಳಿದ್ರೆ ಅಂಗನವಾಡಿ ವರ್ಕರ್ ಹಾಗೆ ಆ ಫಲಾನುಭವಿ ಜೊತೆ ಇರ್ತಕ್ಕಂತಹ ಬಾಂಧವ್ಯದ ಬಗ್ಗೆ ಕ್ವಶನ್ಸ್ಗಳು ಕೇಳುತ್ತೆ. ಸೊ ಆ ಕ್ವಶನ್ಸ್ ಏನು ಕೇಳುತ್ತೆ ಅದಕ್ಕೆ ತಕ್ಕಂಗೆ ನೀವು ಎಸ್ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕ್ವಾಲಿಟಿ ಪೋರ್ಷನ್ನಲ್ಲಿ ನೀವು 2 ಕ್ವಶನ್ನು ಅಪ್ಡೇಟ್ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ಲಿ ನೆಕ್ಸ್ಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಒಂದ್ಸಲ ನೀವು ಕ್ವಾಲಿಟಿಲಿ ಏನು ಕ್ವಶನ್ಸ್ಗಳು ಕೇಳಿದೆ ಅದನ್ನು ಅಪ್ಡೇಟ್ ಮಾಡಿದ ನಂತರ ಆ ಕ್ವಾಲಿಟಿ ಟ್ಯಾಬ್ ಕೂಡ ನಿಮಗೆ ಗ್ರೀನ್ ಕಲರ್ ಆಗಿ ಅಪ್ಡೇಟ್ ಆಗಿರೋದು ಸಕ್ಸಸ್ಫುಲಿ ಆಗಿರೋದು ನಿಮಗೆ ಆ ಥರ ಶೋ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಸರ್ವಿಸ್ ಟ್ಯಾಬ್ ನಿಮಗೆ ಈ ಥರ ಶೋ ಆಗುತ್ತೆ. ಈ ಸರ್ವಿಸಲ್ಲಿ ನಿಮಗೆ 4 ಕ್ವಶನ್ಸ್ ಕೇಳುತ್ತೆ. ಸರ್ವಿಸ್ ಅಂತ ಹೇಳಿದ್ರೆ ನಮ್ಮ ಇಲಾಖೆಯಿಂದ ನಾವು ಏನೆಲ್ಲ ಸರ್ವಿಸ್ಗಳನ್ನ ನಾವು ಕೊಡ್ತಾ ಇದ್ದೀವಿ ಆ ಸರ್ವಿಸ್ಗಳನ್ನ ಅಂಗನವಾಡಿ ವರ್ಕರ್ಗಳು ಆ ಫಲಾನುಭವಿಗಳಿಗೆ ಕ್ಲಿಯರ್ ಆಗಿ ಅವ್ರಿಗೆ ಹೇಳಿದಾರಾ ಈ ಥರ ಸರ್ವಿಸ್ಗಳು ನಮ್ಮ ಇಲಾಖೆಯಿಂದ ಸಿಗ್ತಾ ಇದೆ, ನೀವು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂತ ಕೇಳಿದ್ದೀರಾ ಅನ್ನೋದ್ರ ಬಗ್ಗೆ ಕ್ವಶನ್ಸ್ಗಳಿದ್ದಾವೆ. ಆ ಕ್ವಶನ್ಸ್ಗಳು ಏನು ಕೇಳುತ್ತೆ ಅದಕ್ಕೆ ತಕ್ಕಂಗೆ ನೀವು ಎಸ್ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸರ್ವಿಸಲ್ಲಿ ಕೇಳ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ನೀವು ಕಂಪ್ಲೀಟ್ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ಲಿ ನೆಕ್ಸ್ಟ್ ಅಂತ ಬಟನ್ ಇದೆಯಲ್ಲ ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಸರ್ವಿಸಲ್ಲಿ ಕೇಳ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಕಂಪ್ಲೀಟ್ ಆದ ನಂತರ ಸರ್ವಿಸ್ ಟ್ಯಾಬ್ ನಿಮಗೆ ಮೇಲ್ಗಡೆ ಗ್ರೀನ್ ಕಲರ್ ಆಗಿ ಸಕ್ಸಸ್ಫುಲಿ ಆಗಿರೋದು ಕಂಪ್ಲೀಟ್ ಆಗಿರೋದು ನಿಮ್ಗೆ ಆ ಥರ ಶೋ ಆಗುತ್ತೆ. ನೆಕ್ಸ್ಟ್ ಟ್ಯಾಬ್ ನಿಮಗೆ ಸಪ್ಲಿಮೆಂಟೇಷನ್ ಬಗ್ಗೆ ಕ್ವಶನ್ಸ್ ಕೇಳುತ್ತೆ. ಅಂದರೆ ಅಂಗನವಾಡಿ ವರ್ಕರ್ಗಳು ಆ ಫಲಾನುಭವಿಗಳನ್ನ ಮನೆ ಭೇಟಿ ಮಾಡಿದಾಗ ಸಪ್ಲಿಮೆಂಟೇಷನ್ ಅಂದರೆ ಐರನ್ ಟ್ಯಾಬ್ಲೆಟ್, ವಿಟಮಿನ್ ಟ್ಯಾಬ್ಲೆಟ್ ಹಾಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳುತ್ತೆ. ನೀವು ಆ ಫಲಾನುಭವಿ ಜೊತೆ ಕ್ವಶನ್ಸ್ನ ನೀವು ಕೇಳಿಕೊಂಡು ಸರಿಯಾದ ಉತ್ತರನ ನೀವು ಟಿಕ್ ಮಾಡಬೇಕಾಗುತ್ತೆ. 2 ಕ್ವಶನ್ ನೀವು ಫಲಾನುಭವಿ ಕೇಳಿ ಟಿಕ್ ಮಾಡಿದ ನಂತರ ಫೈನಲ್ ಆಗಿ ನೀವು ಕೆಳಗಡೆ ಬ್ಲೂ ಕಲರ್ಲಿ ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಹೋಮ್ ವಿಸಿಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅನ್ನೋ ಮೆಸೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಲ್ಲಿಗೆ ನೀವು ಒಂದು ಹೋಮ್ ವಿಸಿಟ್ನ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಮಾಡಿದ್ರಿ ಅಂತ ಅರ್ಥ. ಸೊ ನೀವೇನಾದರೂ ಇನ್ನೂ ಒಂದು ಹೋಮ್ ವಿಸಿಟ್ನ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಟಾರ್ಟ್ ಅನದರ್ ಹೋಮ್ ವಿಸಿಟ್ ಅಂತ ಒಂದು ಟ್ಯಾಬ್ ಇದೆಯಲ್ಲ ಆ ಟ್ಯಾಬ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ನೀವು ಆ ಅಂಗನವಾಡಿ ಸೆಂಟ್ರದ್ದು ಒಂದು ಹೋಮ್ ವಿಸಿಟ್ನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರಿ. ಆದರೆ ಆ ಅಂಗನವಾಡಿ ಸೆಂಟ್ರದ್ದು ಇನ್ಫ್ರಾ ವಿಸಿಟ್ನ ನೀವು ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ಹಾಗಾಗಿ ಅಲ್ಲಿ ನಿಮಗೆ ಇನ್ಫ್ರಾ ವಿಸಿಟ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಸೊ ಆ ಇನ್ಫ್ರಾ ವಿಸಿಟ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ
ಅಲ್ಲಿ ನಿಮಗೆ ಗೋ ಟು ಹೋಮ್ ಅಂತ ಒಂದು ಟ್ಯಾಬ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಗೋ ಟು ಹೋಮ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ಮೇಲ್ವಿಚಾರಕಿಯರ ಲಾಗಿನ್ದು ಹೋಮ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಲ್ಲಿ ಪುನಃ ನೀವು ಟುಡೇಸ್ ಮೀಟಿಂಗ್ ಟ್ಯಾಬ್ ಅಲ್ಲಿ ನೀವು ಶೆಡ್ಯೂಲ್ ಮಾಡ್ಕೊಂಡಿರ್ತಕ್ಕಂತಹ ಅಂಗನವಾಡಿ ಇನ್ಫಾರ್ಮೇಶನ್ ನಿಮಗೆ ಅಲ್ಲಿ ಶೋ ಆಗುತ್ತೆ ನೋಡಿ. ಸೊ ಅದೇ ಅಂಗನವಾಡಿ ಸೆಂಟರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಅಜಿತ್ ಸೇಠ್ ನಗರ್ 1 ಅಂತ AWC ಮುಂದೆ ನಿಮಗೆ ಸ್ಟಾರ್ಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಮತ್ತೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಪಾಪಪ್ ಮೆನು ಓಪನ್ ಆಗುತ್ತೆ. ಅಲ್ಲೂ ಕೂಡ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಇನ್ಫ್ರಾ ವಿಸಿಟ್ನ ಕಂಪ್ಲೀಟ್ ಮಾಡಿದ ನಂತರ ಲಾಸ್ಟಲ್ಲಿ ನೀವು ಎಂಡ್ ದ ಮೀಟಿಂಗ್ ಅನ್ನೋ ಟ್ಯಾಬ್ನ ನೀವು ಮರಿದೆ ಅಪ್ಡೇಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ನೀವೇನಾರ ಎಂಡ್ ದ ಮೀಟಿಂಗ್ನ ನೀವು ಟ್ಯಾಬ್ನ ನೀವು ಸಬ್ಮಿಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಡೇಟ್ ಮಾಡಿರ್ತಕ್ಕಂತಹ ಡಾಟಾ ಸೇವ್ ಆಗೋದಿಲ್ಲ. ಹಾಗಾಗಿ ನೀವು ಮರಿದೆ ಎಂಡ್ ದ ಮೀಟಿಂಗ್ನ ನೀವು ಅಪ್ಡೇಟ್ ಮಾಡಲೇಬೇಕು ಅಂತ ಹೇಳುತ್ತೆ. ಹಾಗಾಗಿ ನೀವು ಅಲ್ಲಿ ಬ್ಲೂ ಕಲರ್ಲಿ ಓಕೆ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಮತ್ತೆ ನಿಮಗೆ ಈ ಥರ 2 ಆಪ್ಷನ್ ಓಪನ್ ಆಗುತ್ತೆ. ಒಂದು ಹೋಮ್ ವಿಸಿಟ್, ಹಾಗೆ ಇನ್ನೊಂದು ಇನ್ಫ್ರಾ ವಿಸಿಟ್. ಈಗ ಆಲ್ರೆಡಿ ನಾವು ಹೋಮ್ ವಿಸಿಟ್ನ ನಾವು ಮಾಡಿರೋದ್ರಿಂದ ಅಲ್ಲಿ ಹೋಮ್ ವಿಸಿಟ್ ಆಲ್ರೆಡಿ ಒಂದು ಕಂಪ್ಲೀಟ್ ಆಗಿರೋದು ನಿಮಗೆ ಶೋ ಆಗ್ತಾ ಇದೆ. ನೀವೇನಾದರೂ ಇನ್ನೂ ಒಂದು ಹೋಮ್ ವಿಸಿಟ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಆ ಹೋಮ್ ವಿಸಿಟ್ ಟ್ಯಾಬ್ ಒಳಗಡೆ ನಿಮಗೆ ಸ್ಟಾರ್ಟ್ ನೀವು ಅಂತ ಇನ್ನೊಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ ಕ್ಲಿಕ್ ಮಾಡಿದ್ರೆ ನೀವು ಇನ್ನೂ ಒಂದು ಹೋಮ್ ವಿಸಿಟ್ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಈಗಾಗಲೇ ನಾನು ನಿಮಗೆ ಮುಂಚೆ ಹೇಳ್ದಂಗೆ ಒಂದು ದಿನಕ್ಕೆ ನೀವು 5 ಹೋಮ್ ವಿಸಿಟ್ನ ನೀವು ಒಂದು ಅಂಗನವಾಡಿ ಸೆಂಟ್ರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾವು ಅದೇ ಅಂಗನವಾಡಿ ಸೆಂಟರ್ದು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯಗಳನ್ನ ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದ ಇನ್ಫ್ರಾ ವಿಸಿಟ್ ಅಂತ ಒಂದು ಟ್ಯಾಬ್ ಕಾಣ್ತಾ ಇದೆಯಲ್ಲ, ಅದ್ರ ಮುಂದ್ಗಡೆ ಸ್ಟಾರ್ಟ್ ಬಟನ್ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಯುವರ್ ಸ್ಟಾರ್ಟಿಂಗ್ ಇನ್ಫ್ರಾ ವಿಸಿಟ್ ವಿತ್ ಶಬಾನಾ ಅಂತ ಕೇಳುತ್ತೆ. ಅಂದರೆ ನೀವು ಆ ಅಂಗನವಾಡಿ ಶಬಾನಾ ವರ್ಕರ್ ಜೊತೆ ನೀವು ಇನ್ಫ್ರಾ ವಿಸಿಟ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಕೇಳುತ್ತೆ. ಸೊ ಹಾಗಾಗಿ ಕೆಳಗಡೆ ಬ್ಲೂ ಕಲರ್ಲಿ ಸ್ಟಾರ್ಟ್ ವಿಸಿಟ್ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇನ್ಫ್ರಾ ವಿಸಿಟ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಲ್ಲಿ ಮೊದಲಿಗೆ ನಿಮಗೆ ಟೈಮ್ ಆಫ್ ಅರೈವಲ್ ಟು ದ ಸೆಂಟರ್ ಅಂತ ಕೇಳುತ್ತೆ. ಅಂದರೆ ನೀವು ಯಾವ ಟೈಮ್ಗೆ ನೀವು ಆ ಅಂಗನವಾಡಿ ಸೆಂಟರ್ಗೆ ನೀವು ರೀಚ್ ಆಗಿದ್ದೀರಾ ಅಂತ ಕೇಳುತ್ತೆ. ಹಾಗಾಗಿ ಅಲ್ಲಿ ಸೆಲೆಕ್ಟ್ ಟೈಮ್ ಅಂತ ಒಂದು ಟ್ಯಾಬ್ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಗಡಿಯಾರ ಈ ಥರ ಶೋ ಆಗುತ್ತೆ. ನೀವು ಯಾವ ಟೈಮ್ಗೆ ನೀವು ಆ ಅಂಗನವಾಡಿ ಕೇಂದ್ರಕ್ಕೆ ನೀವು ರೀಚ್ ಆಗಿದ್ದೀರೋ ಆ ಟೈಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನೀವು ಅರ್ಲಿ ಮಾರ್ನಿಂಗ್ ಏನಾರ ಹೋಗಿದ್ರೆ ನೀವು AM ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಫ್ಟರ್ನೂನ್ ಏನಾರ ಹೋಗಿದ್ರೆ ನೀವು PM ನ ಸೆಲೆಕ್ಟ್ ಮಾಡಿಕೊಂಡು ಟೈಮ್ನ ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಓಕೆನ ಬಟನ್ನ ಕ್ಲಿಕ್ ಮಾಡಬೇಕು. ಓಕೆ ಬಟನ್ನ ನೀವು ಕ್ಲಿಕ್ ಮಾಡಿದ ನಂತರ ನೀವು ಗಡಿಯಾರದಲ್ಲಿ ಯಾವ ಟೈಮ್ನ ನೀವು ಅಡ್ಜಸ್ಟ್ ಮಾಡಿರ್ತೀರಾ ಆ ಟೈಮ್ ನಿಮಗೆ ಅಲ್ಲಿ ಶೋ ಆಗುತ್ತೆ ನೋಡಿ. ನಂತರ ನೀವು ಇನ್ಫ್ರಾ ವಿಸಿಟ್ ಮಾಡೋ ಟೈಮಲ್ಲಿ ಅಂಗನವಾಡಿ ವರ್ಕರ್ ಬಿಟ್ಟು ಇನ್ನೂ ಯಾರಾದರೂ ಇತ್ತು ಅಂತ ಹೇಳಿದ್ರೆ ಅವರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡ ನಂತರ ಅಂಗನವಾಡಿ ಕೇಂದ್ರದ ಇನ್ಫ್ರಾಸ್ಟ್ರಕ್ಚರ್ನ ನೀವು ಅಪ್ಡೇಟ್ ಮಾಡಿ ಅಂಗನವಾಡಿ ಕೇಂದ್ರದಿಂದ ಯಾವ ಟೈಮ್ಗೆ ನೀವು ಹೊರಗಡೆ ಹೋಗ್ತಿರೋ ಅನ್ನೋದನ್ನ ನೀವು ಟೈಮ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸೆಲೆಕ್ಟ್ ಟೈಮ್ ಅಂತ ಒಂದು ಟ್ಯಾಬ್ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಮತ್ತೆ ನಿಮಗೆ ಈ ಥರ ಗಡಿಯಾರ ಶೋ ಆಗುತ್ತೆ. ಮುಂಚೆ ನೀವೇನಾಗಿತ್ತು ಆ ಅಂಗನವಾಡಿ ಕೇಂದ್ರಕ್ಕೆ ಆಗಮಿಸಿರೋ ಟೈಮ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಈಗ ಏನು ಮಾಡಬೇಕು ಅಂದರೆ ನೀವು ಆ ಅಂಗನವಾಡಿ ಕೇಂದ್ರದಿಂದ ಹೊರಗಡೆ ಹೋಗ್ತಾ ಇರ್ತೀರ, ನೀವು ಇನ್ಫ್ರಾಸ್ಟ್ರಕ್ಚರ್ನ ಅಪ್ಡೇಟ್ ಮಾಡಿ ಯಾವ ಟೈಮಲ್ಲಿ ನೀವು ಇನ್ಫ್ರಾಸ್ಟ್ರಕ್ಚರ್ನ ಕಂಪ್ಲೀಟ್ ಮಾಡಿಕೊಂಡು ಹೊರಗಡೆ ಹೋಗ್ತಿರೋ ಆ ಟೈಮ್ನ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಒಂದ್ಸಲ ನೀವು ಟೈಮ್ನ ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಓಕೆ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ ಕೂಡಲೇ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಟೈಮ್ ನಿಮಗೆ ಅಲ್ಲಿ ಶೋ ಆಗುತ್ತೆ ನೋಡಿ. ಸೊ ಇದಾದ ನಂತರ ಕೆಳಗಡೆ ಬ್ಲೂ ಕಲರ್ ನೆಕ್ಸ್ಟ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ AWC ಇನ್ಫ್ರಾದು ಚೆಕ್ ಲಿಸ್ಟ್ ನಿಮಗೆ ಈ ಥರ ಶೋ ಆಗುತ್ತೆ. ಅದರಲ್ಲಿ ಗ್ರೋತ್ ಮಾನಿಟರಿಂಗ್ ಸಂಬಂಧಪಟ್ಟಂಗೆ ಸುಮಾರು ಕ್ವಶನ್ಸ್ಗಳು ಕೇಳುತ್ತೆ. ಸೊ ಈ ಕ್ವಶನ್ಸ್ಗಳು ನೀವು ಯಾವ ಅಂಗನವಾಡಿ ಸೆಂಟ್ರಲ್ಲಿ ನೀವು ವಿಸಿಟ್ ಮಾಡಿರ್ತೀರೋ ಆ ಅಂಗನವಾಡಿ ವರ್ಕರ್ಗಳಿಗೆ ನೀವು ಈ ಕ್ವಶನ್ಸ್ನ ಕೇಳಿಕೊಂಡು ಆನ್ಸರ್ನ ಎಸ್ ಅಥವಾ ನೋನ ಸಬ್ಮಿಟ್ ಮಾಡಬೇಕು. ಆ ಅಂಗನವಾಡಿ ಕೇಂದ್ರಗಳಲ್ಲಿ ಗ್ರೋತ್ ಮಾನಿಟರಿಂಗ್ ಡಿವೈಸ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಹಾಗೆ ಆ ಅಂಗನವಾಡಿ ವರ್ಕರು ಗ್ರೋತ್ ಮಾನಿಟರಿಂಗ್ನ ತೂಕ ಮತ್ತು ಎತ್ತರದ ಅಳತೆಗಳನ್ನು ಕರೆಕ್ಟಾಗಿ ಅಳತೆ ಮಾಡ್ತಾ ಇದ್ದಾರಾ, ಹಾಗೆ ಅಳತೆ ಮಾಡೋದು ಯಾವ ರೀತಿ ಅಳತೆ ಮಾಡಬೇಕು ಅನ್ನೋದು ಅವರಿಗೆ ಪರಿಜ್ಞಾನ ಇದೆಯಾ. ಸೊ ಈ ರೀತಿ ಎಲ್ಲ ಕ್ವಶನ್ಸ್ಗಳು ಕೇಳ್ತಾ ಇದೆ. ಸೊ ನೀವು ಈ ರೀತಿ ಕ್ವಶನ್ಸ್ಗಳನ್ನ ವರ್ಕರ್ಗಳಿಗೆ ಕೇಳಿಕೊಂಡು ಎಸ್ ಅಥವಾ ನೋನ ಕರೆಕ್ಟಾಗಿ ನೀವು ಟಿಕ್ ಮಾಡಬೇಕಾಗುತ್ತೆ. ಈ ಎಲ್ಲ ಕ್ವಶನ್ಸ್ಗಳನ್ನ ನೀವು ಕರೆಕ್ಟಾಗಿ ಕೇಳಿಕೊಂಡು ಎಸ್ ಅಥವಾ ನೋನ ಸಬ್ಮಿಟ್ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ಲಿ ನೆಕ್ಸ್ಟ್ ಬಟನ್ನ ನೀವು ಕ್ಲಿಕ್ ಮಾಡಬೇಕು.
ಗ್ರೋತ್ ಮಾನಿಟರಿಂಗ್ ಟ್ಯಾಬ್ ನೀವು ಕಂಪ್ಲೀಟ್ ಮಾಡಿದ ನಂತರ ಆ ಟ್ಯಾಬ್ ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆಗುತ್ತೆ. ಸೊ ಹಾಗಾಗಿ ಅದು ಗ್ರೀನ್ ಕಲರ್ ಆಗಿ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಂಫ್ರಾನ ಅಪ್ಡೇಟ್ ಮಾಡಬೇಕು. ಅಂದರೆ ಆ ಅಂಗನವಾಡಿ ಕೇಂದ್ರದ ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವು ಕ್ವಶನ್ ಕೇಳಿಕೊಂಡು ಅಲ್ಲಿ ಏನು ಕ್ವಶನ್ ಕೇಳಿದೆ ಅದಕ್ಕೆ ತಕ್ಕಂಗೆ ನೀವು ಎಸ್ ಅಥವಾ ನೋನ ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ಮೂಲಭೂತ ಸೌಕರ್ಯಗಳಲ್ಲಿ ಒಟ್ಟು 8 ಕ್ವಶನ್ ಕೇಳುತ್ತೆ. ಆ 8 ಕ್ವಶನ್ ತುಂಬ ಸಿಂಪಲ್ ಆಗಿರೋದ್ರಿಂದ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡ ನಂತರ ನಿಮಗೆ ಕೆಳಗಡೆ ಬ್ಲೂ ಕಲರಲ್ಲಿ ನೆಕ್ಸ್ಟ್ ಅಂತ ಬಟನ್ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಇನ್ಫ್ರಾಸ್ಟ್ರಕ್ಚರ್ ಬಟನ್ ಕೂಡ ನಿಮಗೆ ಅಪ್ಡೇಟ್ ಆಗಿರೋದು ಗ್ರೀನ್ ಕಲರ್ ಅಲ್ಲಿ ನಿಮಗೆ ಆ ತರ ಶೋ ಆಗುತ್ತೆ. ನೆಕ್ಸ್ಟ್ ನಿಮಗೆ ಪ್ರೀ ಸ್ಕೂಲ್ ಟ್ಯಾಬ್ ಓಪನ್ ಆಗುತ್ತೆ. ಆ ಪ್ರೀ ಸ್ಕೂಲ್ ಟ್ಯಾಬ್ ಅಲ್ಲಿ ನಿಮಗೆ ಏನ್ ಕ್ವಶನ್ಸ್ ಕೇಳಿದೆ 3 ಕ್ವಶನ್ಸ್, ಆ ಕ್ವಶನ್ಸ್ ನ ನೀವು ವರ್ಕರ್ಗೆ ಕೇಳ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಪ್ರೀ ಸ್ಕೂಲ್ ಅಲ್ಲಿ 3 ಕ್ವಶನ್ ಅಪ್ಡೇಟ್ ಮಾಡಿದ ನಂತರ ಕೆಳಗಡೆ ಬ್ಲೂ ಕಲರ್ ಅಲ್ಲಿ ನೆಕ್ಸ್ಟ್ ಬಟನ್ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬಟನ್ ನೀವು ಕ್ಲಿಕ್ ಮಾಡಿದ ಕೂಡಲೇ ಪ್ರೀ ಸ್ಕೂಲ್ ಟ್ಯಾಬ್ ಕೂಡ ನಿಮಗೆ ಸಕ್ಸಸ್ಫುಲಿ ಆಗಿರೋದು ಗ್ರೀನ್ ಕಲರ್ ಅಲ್ಲಿ ನಿಮಗೆ ಆ ತರ ಶೋ ಆಗುತ್ತೆ. ನೆಕ್ಸ್ಟ್ ನಿಮಗೆ SNP ಟ್ಯಾಬ್ ಓಪನ್ ಆಗುತ್ತೆ. SNP ಅಂತ ಹೇಳಿದ್ರೆ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಪ್ರಾಡಕ್ಟ್ ಅಂತ. ಸೊ ನೀವು ಅಂಗನವಾಡಿ ಸೆಂಟರ್ಗಳಿಗೆ ನೀವು ಏನೆಲ್ಲ ನೀವು ಆಹಾರ ಪದಾರ್ಥಗಳನ್ನ ನೀವು ಒದಗಿಸಿರ್ತೀರೋ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳು ಕೇಳುತ್ತೆ. ಸೊ ಹಾಗಾಗಿ ನೀವು ಆ ಅಂಗನವಾಡಿ ಕೇಂದ್ರದಲ್ಲಿ ಏನೆಲ್ಲ ಆಹಾರ ಪದಾರ್ಥಗಳಿದಾವೆ ಅದನ್ನ ಕರೆಕ್ಟಾಗಿ ನೀವು ಅಂಗನವಾಡಿ ವರ್ಕರ್ಗಳು ಅದನ್ನ ಆಹಾರನ ಹಂಚಿಕೆ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಕ್ವಶನ್ಸ್ ಕೇಳುತ್ತೆ. ಸೊ ನೀವು ಆ ವರ್ಕರ್ಗಳಿಗೆ ಕ್ವಶನ್ಸ್ ಕೇಳ್ಕೊಂಡು ಕರೆಕ್ಟಾಗಿ ಎಸ್ ಅಥವಾ ನೋನ ಸಬ್ಮಿಟ್ ಮಾಡ್ಕೊಳ್ಳಿ. SNPಲಿ ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನು ನೀವು ಅಂಗನವಾಡಿ ವರ್ಕರ್ಗಳಿಗೆ ಕ್ವಶನ್ಸ್ ಕೇಳಿಕೊಂಡು ಆನ್ಸರ್ನ ಎಸ್ ಅಥವಾ ನೋನ ಸಬ್ಮಿಟ್ ಮಾಡಿದ ನಂತರ ಕೆಳಗಡೆ ನಿಮಗೆ ಬ್ಲೂ ಕಲರ್ಲಿ ನೆಕ್ಸ್ಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ SNP ಟ್ಯಾಬ್ ಕೂಡ ನಿಮಗೆ ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆಗಿರೋ ಗ್ರೀನ್ ಸಿಂಬಲ್ ನಿಮಗೆ ಈ ತರ ಶೋ ಆಗುತ್ತೆ. ನೆಕ್ಸ್ಟ್ ನಿಮಗೆ ಸಕ್ಷಮ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ಸಕ್ಷಮ್ ಟ್ಯಾಬ್ ಅಂತ ಹೇಳಿದ್ರೆ ಆ ಅಂಗನವಾಡಿ ಕೇಂದ್ರ ಸಕ್ಷಮ್ ಅಂಗನವಾಡಿ ಕೇಂದ್ರಕ್ಕೆ ಒಳಪಡುತ್ತಾ. ಆ ಸಕ್ಷಮ್ ಅಂಗನವಾಡಿ ಕೇಂದ್ರದಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇರ್ತವೆ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳು ಕೇಳುತ್ತೆ. ಸೊ ಈ ಕ್ವಶನ್ಸ್ಗಳನ್ನ ನೀವು ಎಂಟ್ರಿ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ನೀವು ಆ ಕ್ವಶನ್ಸ್ಗಳು ಏನು ಕೇಳುತ್ತೆ ಅದಕ್ಕೆ ತಕ್ಕಂಗೆ ನೀವು ಎಸ್ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಕ್ಷಮ್ ಟ್ಯಾಬ್ ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ನೀವು ಕರೆಕ್ಟಾಗಿ ಆ ವರ್ಕರ್ಗಳಿಗೆ ಕೇಳ್ಕೊಂಡು ನೀವು ಎಸ್ ಅಥವಾ ನೋನ ಸಬ್ಮಿಟ್ ಮಾಡಿದ ನಂತರ ಫೈನಲ್ ಆಗಿ ನೀವು ಕೆಳಗಡೆ ಬ್ಲೂ ಕಲರ್ಲಿ ಸಬ್ಮಿಟ್ ಬಟನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫೈನಲ್ ಆಗಿ ನೀವು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಇನ್ಫ್ರಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಈ ತರ ಮೆಸೇಜ್ ನಿಮಗೆ ಶೋ ಆಗುತ್ತೆ ನೋಡಿ. ಸೊ ಅಲ್ಲಿ ನಿಮಗೆ ಇನ್ಫ್ರಾ ವಿಸಿಟ್ ಸಬ್ಮಿಟೆಡ್ ಹಾಗೆ ಹೋಮ್ ವಿಸಿಟ್ ಸಬ್ಮಿಟೆಡ್ ಎರಡುವೇ ನಿಮಗೆ ಗ್ರೀನ್ ಕಲರ್ಲಿ ಟಿಕ್ ಅಲ್ಲಿ ನಿಮಗೆ ಬಂದಿದೆ ನೋಡಿ. ಸೊ ಇವೆರಡು ಕೂಡ ನಿಮಗೆ ಸಬ್ಮಿಟ್ ಆಗಿರೋದು ಗ್ರೀನ್ ಕಲರ್ಲಿ ಬರಬೇಕು. ಸೊ ಇದಾದ ನಂತರ ನಿಮಗೆ ಮೊದಲೇ ಹೇಳಿದ ಹಾಗೆ ನೀವು ಇನ್ಫ್ರಾ ವಿಸಿಟ್ ಹಾಗೆ ಹೋಮ್ ವಿಸಿಟ್ನ ನೀವು ಕಂಪ್ಲೀಟ್ ಮಾಡಿಕೊಂಡ ನಂತರ ಲಾಸ್ಟಲ್ಲಿ ನೀವು ಎಂಡ್ ದ ಮೀಟಿಂಗ್ನ ನೀವು ಸಬ್ಮಿಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ. ಸೊ ಅಲ್ಲಿ ನಿಮಗೆ ಬ್ಲೂ ಕಲರ್ಲಿ ಎಂಡ್ ದ ಮೀಟಿಂಗ್ ಅಂತ ಒಂದು ಟ್ಯಾಬ್ ಕಾಣ್ತಾ ಇದೆ ನೋಡಿ, ಆ ಟ್ಯಾಬ್ನ ನೀವು ಮರಿದೆ ಸಬ್ಮಿಟ್ ಮಾಡಲೇಬೇಕು. ಒಂದ್ ವೇಳೆ ನೀವು ಎಂಡ್ ದ ಮೀಟಿಂಗ್ನ ನೀವು ಮರೆತ್ಬಿಟ್ಟು ಸಬ್ಮಿಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಸೇವ್ ಮಾಡಿರ್ತಕ್ಕಂಥ ಇನ್ಫ್ರಾ ವಿಸಿಟ್ ಹಾಗೆ ಹೋಮ್ ವಿಸಿಟ್ ಎರಡು ಕೂಡ ನಿಮಗೆ ಡಾಟಾ ಸೇವ್ ಆಗೋದಿಲ್ಲ, ಲಾಸ್ ಆಗುತ್ತೆ. ಹಾಗಾಗಿ ನೀವು ಮರಿದೆ ಲಾಸ್ಟ್ ಎಂಡಲ್ಲಿ ನೀವು ಎಂಡ್ ದ ಮೀಟಿಂಗ್ ಟ್ಯಾಬ್ ನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಬ್ಲೂ ಕಲರ್ ಅಲ್ಲಿ ಎಂಡ್ ದಿಸ್ ಮೀಟಿಂಗ್ ಅಂತ ಒಂದು ಕಾಣ್ತಾ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಮೀಟಿಂಗ್ ಹ್ಯಾಸ್ ಎಂಡೆಡ್ ಸಕ್ಸಸ್ಫುಲಿ ಅನ್ನೋ ಮೆಸೇಜ್ ನಿಮಗೆ ಈ ತರ ಶೋ ಆಗುತ್ತೆ. ಅಲ್ಲಿಗೆ ನೀವು ಆ ಅಂಗನವಾಡಿ ಕೇಂದ್ರದ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಹೋಮ್ ವಿಸಿಟ್ ಇವೆರಡೂ ಕೂಡ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಮಾಡಿದ್ರಿ ಅಂತ ಅರ್ಥ. ಸೊ ಈ ರೀತಿ ಪ್ರತಿ ಮಾಹೆ ಎಲ್ಲ ಮೇಲ್ವಿಚಾರಕಿಯರು ನಿಮ್ಮ ವಲಯದಲ್ಲಿ ಬರ್ತಕ್ಕಂಥ ಎಲ್ಲ ಅಂಗನವಾಡಿ ಕೇಂದ್ರದ ACC ಇನ್ಫ್ರಾ ವಿಸಿಟ್ ಹಾಗೆ ಹೋಮ್ ವಿಸಿಟ್ ಇವೆರಡೂ ಕೂಡ ನೀವು ತಪ್ಪದೆ ನೀವು ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ಸೊ ಹೋಮ್ ವಿಸಿಟ್ನ ನೀವು ಒಂದು ದಿನಕ್ಕೆ ನೀವು 2 ಅಂಗನವಾಡಿ ಸೆಂಟರ್ ಅಂತೆ 2 ಹೋಮ್ ವಿಸಿಟ್ನ ಕಂಪ್ಲೀಟ್ ಮಾಡ್ಕೊಂಡ್ರು 25 ಫೀಡಿಂಗ್ ಡೇಸ್ಗೆ 25 × 2 ಒಟ್ಟು 50 ಹೋಮ್ ವಿಸಿಟ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ಇಲ್ಲ ಒಂದೇ ಅಂಗನವಾಡಿ ಸೆಂಟ್ರಲ್ಲಿ ನೀವು 5 ಹೋಮ್ ವಿಸಿಟ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂದ್ರೂ ಒಂದು ಅಂಗನವಾಡಿ ಸೆಂಟ್ರಿಂದ 5 × 25 ಫೀಡಿಂಗ್ ಡೇಸ್ 25 × 5 125 ಹೋಮ್ ವಿಸಿಟ್ನ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ನೀವು ಹೆಚ್ಚಿಗೆ ವಿಸಿಟ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಎಂಡ್ ಆಫ್ ದ ಮಂತಲ್ಲಿ ನಿಮ್ಮದು ವರ್ಕ್ ಪರ್ಫಾರ್ಮೆನ್ಸ್ ರಿಪೋರ್ಟು ತುಂಬ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋ ಕೇವಲ ಮೇಲ್ವಿಚಾರಕರಿಗೆ ಮಾತ್ರ ಅನ್ವಯಿಸದೆ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಕೆಲವು ವಿಷಯಗಳನ್ನ ತಿಳ್ಕೊಳ್ಬೇಕಾಗಿರೋದ್ರಿಂದ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಈ ವಿಡಿಯೋ ನೋಡಿ ವಿಷಯನ ತಿಳ್ಕೊಳ್ಬೇಕಾಗಿ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತೇನೆ. ಇನ್ನೂ ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಿ ನಾನು ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳಿಗೂ ಲೈಕ್ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡ್ಕೋಬೇಕಾಗಿ ನಾನು ಎಲ್ರಿಗೂ ಕೇಳ್ಕೊಳ್ತೇನೆ.